ಅದೇ ರೀತಿ ಇಲ್ಲಿ ಮಿಷನ್ ಕಟಾವ್ ಮೂಲಕ 6% ಏನೋ ಕಟ್ ಮಾಡ್ತಾ ಇದ್ದಾರಂತೆ. ಮಿಷನ್ ಕಟಾವ್ ಮಾಡಿದ್ರು, ಯಾಕಂದ್ರೆ ಮಿಷನ್ ಕಟಾವ್ ಮಾಡಿದ್ರೆ ಕ್ಲಿಯರ್ ಆಗಿ ಹೋಗುತ್ತೆ, ಅದು ಯಾವುದೂ ವೇಸ್ಟೇಜ್ ಬರಲ್ಲ. ಅಲ್ಲೂ 6% ಕಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಅವ್ರು ಮನವಿ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ ಎಲ್ಲಿ ತೂಕದಲ್ಲಿ ಏನು ಮೋಸ ಆಗ್ತಾ ಇದೆ ಮತ್ತು ಕಟಾವು ಮಾಡೋದ್ರಲ್ಲಿ ಏನಾಗ್ತಾ ಇದೆ, ಅವ್ರದ್ದು ಹಳೆ ಮಾದರಿ ರೆವಿನ್ಯೂ ಶೇರಿಂಗ್ ಫಾರ್ಮುಲಾ RSP 70-30 ಏನು ಸ್ಕೀಮು ಕೇಳ್ತಾ ಇದ್ದಾರೆ, ಅದನ್ನು SAP ಅದ್ರ ಕಡೆನೂ ಮಾಡಬೇಕು. ಮತ್ತು ಸುಟ್ಟು ವಿಚಾರ ಏನಿದೆ, ಸುಟ್ಟದ್ದು ಅಂತೇಳಿ ಬೆಂಕಿ ಬಿದ್ದರೆ ಸುಟ್ಟೋದ್ರೆ ಏನು ಅಂಥ ಲಾಸ್ ಆಗಲ್ಲ, ಅದಕ್ಕೆ 25% ಕಟ್ ಮಾಡ್ತಾ ಇದ್ದಾರೆ ಅಂತ ಫ್ಯಾಕ್ಟ್. ಇದು ಕೂಡ ಅವ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಅನ್ನೋದು ತಮಗೆ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಭಾಳ ಸರ್ಕಾರ ಎಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ, ಈ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಮುಧೋಳ ಸಮೀರ ಸಕ್ಕರೆ ಕಾರ್ಖಾನೆ ಅವರೇ ದೊಡ್ಡ ಒಂದು ದಾಂಧಲೆ ಆಗೋಯ್ತು. ಮುಧೋಳದಲ್ಲಿ ಸುಮಾರು 240 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟರು, 3 ಬೈಕ್ಗಳು ಸುಟ್ಟೋಯ್ತು, ಒಂದು ಟ್ರ್ಯಾಕ್ಟರ್ ಸಂಪೂರ್ಣ ಸುಟ್ಟೋಯ್ತು, 5 ಬೈಕ್ಗಳು ಸುಟ್ಟೋಗಿದೆ, 1033 ಟನ್ನು ಭಸ್ಮ ಆಗಿದೆ. ನಾನು ಹೇಳೋದು, ಸರ್ಕಾರ ಬದುಕಿದ್ರೆ ಆಕ್ಟಿವ್ ಆಗಿದ್ರೆ ಹೆಂಗೆ ಇಷ್ಟೊಂದು ಒಂದೇ ಬಾರಿ 250 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಕ್ಕಕ್ಕೆ ಸಾಧ್ಯ? ಸರ್ಕಾರದ ಪೊಲೀಸ್ ಇಲಾಖೆ ಅಥವಾ ಕಾನೂನು ಸುವ್ಯವಸ್ಥೆ ಆ ಭಯ ಇದ್ರೆ ಇಷ್ಟೆಲ್ಲ ಮಾಡಕ್ಕೆ ಸಾಧ್ಯನಾ? ಹಾಳಾಗಿರೋದು ರೈತರ ಟ್ರ್ಯಾಕ್ಟ್ರು, ಹಾಳಾಗಿರೋದು ಕಬ್ಬು, ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರಕ್ಕೆ ಇದು ಏನು ಅನಿಸ್ಲೇ ಇಲ್ಲ. ಹೆಂಗ್ ಧೈರ್ಯ ಮಾಡಿದ್ರು ಇವ್ರು ಇಷ್ಟೊಂದು ಸುಡ್ಬೇಕಾದ್ರೆ? ಒಂದು ಫ್ಯಾಕ್ಟ್ರಿ ಒಳಗಡೆ ನುಗ್ಗಿ, ಅದು ವ್ಯವಸ್ಥೆನೇ ಇಲ್ಲ. ಗೊತ್ತಿದೆ ಸ್ಟ್ರೈಕ್ ಆಗ್ತಾ ಇದೆ, ಆಯ್ತು ಒಂದೇ ನಿಮಿಷ, ನಾನು ಈಲ್ಡ್ ಆಗಿಲ್ಲ, ನೆನ್ನೆನೇ ಹೇಳಿದ್ದಾರೆ. ತಪ್ಪು ಹೋಗ್ಬಾರ್ದ್ರಿ ಸರ್. ಇಲ್ಲಿ ನಾ ಸದನದಲ್ಲಿ ಯಾವುದೋ ಒಂದು ತಪ್ಪು ತಿಳುವಳಿಕೆ ಹೋಗಬಾರ್ದು. ಯಾವುದೇ ರೈತ ಹೋರಾಟಗಾರದರು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಬಾರ್ದು ಅಂತಕ್ಕಂಥದ್ದು ನಾವು ಸರ್ಕಾರದವ್ರ ಗಮನದಲ್ಲಿ ಇಟ್ಕೊಂಡು, ಒಬ್ಬ SP ಕಾಲನ್ನೇ ಅದು ಎಲ್ಲವೂ ಇಟ್ಟುಕೊಂಡು ನಾವು ರೈತ ಹೋರಾಟಗಾರರು ಮಾಡಬಾರ್ದು ಅಂತಕ್ಕಂಥ ಸರ್ ನಾವು ಹೇಳ್ಬೇಕಲ್ಲ. ನಿಮ್ಗೆ ಯಾಕೆ ರೈತರ ಹೋರಾಟ ಸಮಸ್ಯೆ ಇದೆ, ಮುಖ್ಯಮಂತ್ರಿ ಹೇಳಿದ್ದಾರೆ. ನಾನು ಆ ಕ್ಷೇತ್ರದ ಅವಧಿನಿ ರಾಗ್ ಹೋಗ್ಬಾರ್ದು. ಆಯ್ತು, ಅದು ಹೋರಾಟಗಾರ ಈಗ ನಾವೇನು ಮಾಡಬಾರ್ದಂದ್ರೆ ದುರುಪಯೋಗ ಪಡ್ಕೊಂಡವರು ಹೋರಾಟ ಹೇಳಿದ್ದೀರಿ. ದಯವಿಟ್ಟು ಅಧ್ಯಕ್ಷರೇ, ಕನ್ಸರ್ನ್ ಮಂತ್ರಿ ಇದ್ದಾರೆ, ಉತ್ತರ ನಾನು ಕೂತಿದ್ದೀನಿ. HK ಪಾಟೀಲ್ ಹೇಳಿದಾಗೂ ಅವರು ಪಾಟೀಲ್ರು ಸಕ್ಕರೆ ಮಂತ್ರಿ ಶಿವಾನಂದ ಅವರು ಹೇಳಿದ ನಾನು ಕೂತಿದ್ದೀನಿ. ಸಂಬಂಧಪಟ್ಟರೆ ನಾನೇನೋ ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡಲ್ಲ. ಇಲ್ಲಿ ನಾನು ಸರ್ಕಾರದ ಫೇಲ್ಯೂರ್ ಹೇಳಕ್ಕೆ ನಾನು ನಿಂತಿರೋದು. ಸರ್ಕಾರನ ಹೊಗಳಕ್ಕೆ ಬಂದಾಗ ನೀವು ಕಾಮೆಂಟ್ ಮಾಡಿಬೇಡಿ. ನಾನು ಹೊಗಳಕ್ಕಲ್ಲ ನಿಂತಿರೋದು, ಫೇಲ್ಯೂರ್ಸ್ ಹೆಂಗಾಯ್ತು ಇದು ನೋಡ್ರಿ. ನಿಮ್ಮ ಕೆಲಸ ನಾವು ಮಾಡ್ಬೇಕು. ಸರ್ಕಾರ ಬದುಕಿದ್ರೆ ಈ ಅನಾಹುತ ಆಗಕ್ಕೆ ಸಾಧ್ಯನೇ? ವ್ಯವಸ್ಥೆ ಮಾಡ್ಬೇಕಾಯ್ತು. ಈಗ ರೈತರು ಹೋರಾಟ ನಡೀತಾ ಇದೆ, ಬೀದಿಗಿಳಿದಿದ್ದಾರೆ, ಗಲಾಟೆ ಆಗ್ತೈತೆ ಅಂತ ಗೊತ್ತು, ಎಲ್ಲರಿಗೂ ಗೊತ್ತು, ಪೊಲೀಸ್ ಇಲಾಖೆಗೂ ಗೊತ್ತು, ಇಂಟೆಲಿಜೆನ್ಸಿಗೆ ಪಕ್ಕ ಗೊತ್ತಿರಲೇಬೇಕಿದು. ಇಷ್ಟಿದ್ರೂ ಕೂಡ 250 ಟ್ರ್ಯಾಕ್ಟರ್ ಸುಟ್ಟಾಕ್ತಾರೆ, ಬೆಂಕಿ ದಗದಗ ಹತ್ತಿ ಉರಿಯುತ್ತೆ. ಎಲ್ಲ ಚಾನಲ್ಲು ಅದನ್ನೇ ಲೈವ್ ಮಾಡ್ತಾ ಇದ್ರು, ನೋಡಿದೆ ನಾನು. ಇಷ್ಟೆಲ್ಲ ಆದ್ರೂ ಕೂಡ ಅದನ್ನ ಸಮರ್ಥಿಸಕ್ಕೆ ಯಾರೂ ಹೋಗ್ಬಾರ್ದು. ತಪ್ಪು ಇದು ಮಾಡಿದಂಥವ್ರಿಗೆ ಸರಿಯಾದಂಥ ಶಿಕ್ಷೆನೂ ಆಗಬೇಕು. ಯಾರು ಮಾಡಿದ್ರು ಅನ್ನೋದು ಶಿಕ್ಷೆನೂ ಆಗಬೇಕು. ಮತ್ತು ಅಲ್ಲಿ ಲಾಸ್ ಆಗಿದೆಯಲ್ಲ, ಆ ರೈತರಿಗೆ ಪರಿಹಾರ ಹೆಂಗೆ ಕೊಡ್ತೀರಾ? ಆ 250 ಟ್ರ್ಯಾಕ್ಟರ್ಗಳು, 1030 ಟನ್ ಕಬ್ಬು, ಇವರೆಲ್ಲರಿಗೂ ಸರ್ಕಾರ ಪರಿಹಾರ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ರೈತರು ಮತ್ತೆ ಹೋರಾಟ ಮಾಡುವಂಥ ಪರಿಸ್ಥಿತಿಗೆ ಯಾವ ಕಾರಣಕ್ಕೂ ಮಾಡಬಾರ್ದು. ಮತ್ತು ಸರ್ಕಾರಕ್ಕೆ ಇದರಿಂದ ಆದಾಯ ಬರುವಂಥ ಒಂದು ಉದ್ಯಮ ಇದು ವ್ಯವಸಾಯದಲ್ಲಿ. ಇದಕ್ಕೆ ಮೋಸ ಮಾಡಬಾರ್ದು, ರೈತರಿಗೆ ಮೋಸ ಮಾಡಬಾರ್ದು. ಅದರಿಂದ ಇಲ್ಲಿ ಪತ್ರಿಕೆಗಳು ಕೂಡ ಅವತ್ತು ಈ ಅನಾಹುತದ ಬಗ್ಗೆ ದೊಡ್ಡ ವಿಸ್ತೃತವಾದಂಥ ವರದಿಯನ್ನು ಕೂಡ ಮಾಡಿದ್ದಾರೆ, ನಾವು ನೋಡ್ತಾ ಇದ್ದೀರಿ. ನಾನು ಕಬ್ಬು ಬೆಳೆಗಾರರು ಅಷ್ಟೇ 32 ಜನ ಇದುವರೆಗೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 32 ಜನ ಕಬ್ಬು ಬೆಳೆಗಾರರು ಆಗಿದೆ. ಅವ್ರಿಗೆ ನಾನು ಆಗಲೇ ಹೇಳಿದೆ, ತೂಕದಲ್ಲಿ ಮೋಸ, ಸಾಲಗಾರರ ಕಾಟ, ಸರಿಯಾದ ಸಮಯಕ್ಕೆ ಪೇಮೆಂಟ್ ಕೊಡಲ್ಲ, ಈ ಬೆಳೆ ಬೆಳೆದಿರೋ ಅಂಥವ್ರಿಗೆ
ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ ಈ 32 ಜನ ಸತ್ತಿದ್ದಾರೆ. ಅಲ್ಲೇ ರಾಯಬಾಗ್ ತಾಲೂಕಿನ ಅರಕೂರು ಗ್ರಾಮದಲ್ಲಿ ಒಬ್ಬ ರೈತ ಲಕ್ಕಪ್ಪ ಗುಣಕಾರ್ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊತಾರೆ. ಅವರು ಸಾವಿನ ನೋವಿನ ನಡುವೆ ಭಾಳ ದಿನ, 3-4 ದಿನ ಇರ್ಬೋದು. ಒಬ್ಬ ಮಂತ್ರಿನೂ ಅಲ್ಲಿ ಹೋಗಿಲ್ಲ, ಭೇಟಿ ಮಾಡಿಲ್ಲ, ಹೋಗಿಲ್ಲ. ಸಾಂತ್ವನ ಆದರೂ ಹೇಳ್ಬೇಕಲ್ಲ, ರಿಕವರಿ ಆದರೂ ಬೇರೆ, ಭೇಟಿ ಮಾಡಬೇಕಾಯಿತು, ಸಾಂತ್ವನ ಹೇಳಬೇಕಾಯಿತು. ಅದರಿಂದ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕು, ನ್ಯಾಯ ಸಿಗಬೇಕು, ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಒಂದು ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ. ಇನ್ನು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.